ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್. ಯಾರೆಲ್ಲ TVS ಕ್ರೆಡಿಟ್ ಸಾಥಿ ಕಡೆಯಿಂದ ನೀವು ಏನು ಲೋನನ್ನು ತೊಗೊಂಡಿರ್ತೀರ, ನೀವು ಆಲ್ರೆಡಿ ಪೇ ಮಾಡಿರ್ತೀರ ಲೋನು, ಅದು ಎಷ್ಟು ಪೇಂಡಿಂಗ್ ಇದೆ, ಎಷ್ಟು ಕಂತನ್ನು ನೀವು ಪೇ ಮಾಡಬೇಕು ಅಂತ ಇರಬೇಕು ಅನ್ನೋರು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನೀವು ಕಂತನ್ನು ನೀವು 1,000 ನೀವು ಕಟ್ಟಬೇಕು ತಿಂಗಳ ಅಂತ ಬಂದಾಗ, ನಿಮ್ಮ ಹತ್ರ ದುಡ್ಡು ಇದ್ದಾಗ ನೀವೇನು ಮಾಡ್ತೀರಾ, ಫೋನ್ಪೇ ಮುಖಾಂತರ ನೀವು ಅಥವಾ ಕ್ರೆಡಿಟ್ ಸಾಥಿ ಮುಖಾಂತರ ನೀವು ಪೇ ಮಾಡಿರ್ತೀರ. ಈ ರೀತಿ ಪೇ ಮಾಡಿದ ಮೇಲೆ ಇನ್ನು ರೆಸ್ಟ್ ಆಫ್ ದಿ ಅಮೌಂಟ್ ಯಾವಾಗಿರುತ್ತೆ, ಎಷ್ಟನ್ನು ನಾವು ಕಟ್ಟಬೇಕು. ಈಗ 10,000ದಲ್ಲಿ ನೀವು 5,000 ಪೇ ಮಾಡಿದ್ದೀರಾ. ನೆಕ್ಸ್ಟ್ ಟರ್ನ್ ಯಾವಾಗ ಬರುತ್ತೆ, ಟೆನ್ಯೂರ್ ಯಾವಾಗ ಬರುತ್ತೆ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಏನು ಪೆನಾಲ್ಟಿ ಬರ್ದೇ ಯಾವಾಗ ಪೇ ಮಾಡ್ಕೊಳ್ಳೋದು, ಅದು ಎಷ್ಟು ಅಮೌಂಟ್ ಇದೆ, ರೆಸ್ಟ್ ಆಫ್ ದಿ ಅಮೌಂಟ್ ಎಷ್ಟಿರುತ್ತೆ ಅನ್ನೋದನ್ನು ತಿಳ್ಕೊಳೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. TVS ಕ್ರೆಡಿಟ್ ಅಂತ ಇದೆಯಲ್ಲ, ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮ್ ಅಥವಾ ಗೂಗಲ್ಗೆ ಹೋಗಿಬಿಟ್ಟು TVS ಕ್ರೆಡಿಟ್ ಅಂತ ಹೇಳಿ ಟೈಪ್ ಮಾಡಿ. ನಿಮಗೆ ಈ ರೀತಿ www.tvscredit.com ಅಂತ ಈ ರೀತಿಯಾಗಿ ವೆಬ್ಸೈಟ್ ಲಿಂಕ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ, ನ್ಯೂ ಕಸ್ಟಮರ್ ಆಗಿದ್ದರೆ, ನೀವು ಫಸ್ಟ್ ಟೈಮನ್ನು ಲೋನ್ ತೊಗೊಳ್ತಾ ಇರೋರಾಗಿದ್ದರೆ ನ್ಯೂ ಕಸ್ಟಮರ್ ಮೇಲೆ ಹಾಕಿ, ಅಥವಾ ನೀವು ಅಲ್ಲೇ ತೊಗೊಂಡಿದ್ದೀವಿ ಲೋನ್ನ ಅಂಥವ್ರು ಇಲ್ಲಿ ನೀವು ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಇದೆಯಲ್ಲ ಅದನ್ನು ನೀವು ಹಾಕಬೇಕು. ಕೆಳಗಡೆ ನಿಮಗೆ ಐ ಆಮ್ ಲುಕಿಂಗ್ ಫಾರ್, ನೀವು ಯಾವುದಕ್ಕೋಸ್ಕರ ನೀವು ಇದನ್ನು ಲಾಗಿನ್ ಮಾಡ್ತಾ ಇದ್ದೀರಾದ್ರೆ ಏನಾದ್ರು ಸ್ಪೆಷಲ್ ಆಫರ್ ಇದ್ದರೆ ನೀವು ಅಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಕ್ವಿಕ್ ಪೇ ಅಂದರೆ ನೀವೇನಾದ್ರು ಇಲ್ಲೇ ಪೇ ಮಾಡ್ತೀವಿ ನಾವು ಅನ್ನೋರು ಇಲ್ಲೂ ಕೂಡ ಹಾಕ್ಬೋದು. ಹಾಗೆ ಕಸ್ಟಮರ್ ಆಗಿರ್ತೀವಲ್ಲ, ಅದರಿಂದ ನಾವು ಕಸ್ಟಮರ್ ಲಾಗಿನ್ನು ಅದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋದಕ್ಕೆ ನೀವಲ್ಲಿ ಕ್ಲಿಕ್ ಮಾಡಬೇಕು. ಹಾಗೆ ಲಾಗಿನ್ ಮೇಲೆ ನಿಮಗೆ ಕ್ಲಿಕ್ ಮಾಡಿದಾಗ ನಿಮಗೆ ರೀಟೈಲ್ ಲೋನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಕೊಟ್ಟರೆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPನ ಹಾಕಿ ನೀವು ಲಾಗಿನನ್ನು ಮಾಡಬೇಕು. OTP ಹಾಕಿ ಲಾಗಿನ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಬರುತ್ತೆ. ಇಲ್ಲ ಒಂದು ನಿಮ್ಮ ಏನು ಲೋನ್ ಅಮೌಂಟ್ ಏನಿರುತ್ತೆ, ಇಲ್ಲಿ ಲೋನ್ ಸ್ಟೇಟಸ್ ಏನಾಗಿದೆ, ಕ್ಲೋಸ್ ಆಗಿದೆಯಾ, ಇಲ್ಲ ಇನ್ನೂ ಇದೆಯಾ, ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಬೋದು. ಲೋನ್ ಸ್ಟೇಟಸ್ ಮೆಚ್ಯೂರ್ಡ್ ಆಗಿರೋದ್ರಿಂದ ಇದು ಆಲ್ರೆಡಿ ಆಗೋಗಿದೆ. ಕರೆಂಟ್ ಇರೋವಂತಹ ಲೋನ್ ಏನಾಗಿರುತ್ತೆ, ಲೈವ್ ಅಂತ ಬರುತ್ತೆ. ಲೋನ್ ಸ್ಟೇಟಸ್ ಲೈವ್ ಅಂತ ಇರುತ್ತೆ. ಇದನ್ನು ನೀವು ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ. ಅಗ್ರಿಮೆಂಟ್ ನಂಬರು, 10 ಅವರು, ಎಷ್ಟು ಅಮೌಂಟು ನೀವು ಲೋನ್ ಹಾಕಿಸ್ಕೊಂಡಿದ್ದೀರಾ ಅನ್ನೋದು ಕೂಡ ಇಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ಬಂದು ನಿಮ್ಮ ಪ್ರಾಸ್ಪೆಕ್ಟ್ ID, ಈ ಒಂದು ID ಹಾಕ್ಬಿಟ್ಟು ಏನು ಇದು ಕಾಣಿಸ್ತಾ ಇದೆಯಲ್ಲ 3110CD 0758296, ಇದನ್ನು ನೀವು ಹಾಕಿ ನೀವು ಅಮೌಂಟನ್ನು ಪೇ ಮಾಡ್ಬೋದು. ಫೋನ್ಪೇನಲ್ಲಿ ಹೋಗ್ಬಿಟ್ಟು ನೀವು TVS ಕ್ರೆಡಿಟ್ ಅಂತ ಇದೆಯಲ್ಲ ಲೋನ್ ರೀಪೇಮೆಂಟಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಪ್ರಾಸ್ಪೆಕ್ಟ್ IDನ ಹಾಕಿದ್ರೆ ನೀವು ಅಲ್ಲಿ ಅಮೌಂಟನ್ನು ಪೇ ಮಾಡ್ಬೋದು. ಇದು ಲೋನ್ ಸ್ಟೇಟಸ್ ಬಂದು ಲೈವ್ ಅಂತ ಇರುತ್ತೆ. ಇದು ಕರೆಂಟ್ಲಿ ಇನ್ನೂ ಇರೋದ್ರಿಂದನೇ. ಹಾಗೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅಂತ ಇಲ್ಲಿ ಬರುತ್ತೆ. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅಂತ ಇರೋದು 9,199. ಇನ್ನು ಇದು ಅಮೌಂಟ್ ಬಂದುಬಿಟ್ಟು ನಾವು ತೊಗೊಂಡಿದ್ದು 29,499 ರೂಪಾಯಿಗೆ ಲೋನ್ನ ತೊಗೊಂಡಿದ್ವಿ. ನಾವು ಆಲ್ರೆಡಿ ಎಷ್ಟು ಏನು 20,000ವರೆಗೂ ನಾವು ಪೇ ಮಾಡಿದ್ದೀವಿ. ಇನ್ನು ಉಳಿದಿರುವಂತಹ ಅಮೌಂಟ್ ಬಂದು 9,199, ಅಂದರೆ ಮುಂಚೆನೇ ನಾವು ಪೇಮೆಂಟ್ ಮಾಡಿದ್ದೀವಿ. ಲೋನ್ ಅಮೌಂಟ್ ಬಂದು 29,499 ಇತ್ತು. ಇನ್ನು ಟೋಟಲ್ ಟರ್ನ್ ಓವರ್ ಬಂದುಬಿಟ್ಟು ಇನ್ನು ಉಳಿದಿರುವಂತಹ ಬ್ಯಾಲೆನ್ಸ್ ಇರುವ ಟೆನ್ಯೂರ್ ಬಂದು 4 ಮಂತ್ ಇರುತ್ತೆ. ಆ ಮಂತಿಂದು ನಾವು ಈಗಲೂ ಬೇಕಾದ್ರೂ ಪೇ ಮಾಡ್ಕೋಬೋದು. ಇಲ್ಲ ನಾವು ಒಂದು 6 ತಿಂಗಳಾದಮೇಲೆ ನಾನು ಪೇ ಮಾಡ್ಕೊತೀನಿ ಅನ್ನೋಂಗಿದ್ರೆ ನೀವು ಅವಾಗ ಪೇ ಮಾಡ್ಕೋಬೋದು. ಇದು ನಿಮಗೆ ನೆಕ್ಸ್ಟ್ EMI ಬರೋದು ಯಾವಾಗ ಅಂದರೆ 3/8/2025, ಈ ಒಂದು ಸೆಪ್ಟೆಂಬರ್ ತಿಂಗಳಿಗೆ ಬರುತ್ತೆ. ಅಲ್ಲಿವರೆಗೂ ನೀವು ಮುಂಚೆನೇ ಪೇ ಮಾಡ್ಕೋಬೋದು, ಅಥವಾ ಯಾವಾಗ ಇಲ್ಲ ನಾವು ಆ ಟೈಮಲ್ಲೇ ಪೇ ಮಾಡ್ತೀವಿ ಅಂದರೆ ಆ ಟೈಮಲ್ಲೇ ಪೇ ಮಾಡ್ಬೋದು. ಇದಕ್ಕೆ ನಿಮಗೆ ಕ್ಲೋಸಿಂಗ್ ಡೇಟ್ ಅಂತ ಹೇಳಿ ಮುಂಚೆನೇ ಕೊಟ್ಟಿರ್ತಾರೆ. ಹಾಗೆ EMI ಅಮೌಂಟು ನೀವು ಎಷ್ಟು ಬೇಕಾದ್ರೂ ನೀವು ಕಟ್ಕೊಂಡು, ಫೋನ್ಪೇನಲ್ಲಿ ನಾವು ಕಟ್ತೀವಿ ಅಂತ ಹೋದರೆ ಎಷ್ಟು ಬೇಕಾದ್ರೂ ನೀವು ಮಿನಿಮಮ್ ಬ್ಯಾಲೆನ್ಸ್ ಬಂದು 100 ರೂಪಾಯಿಂದ ಹಿಡಿದು ಎಷ್ಟು ಅಮೌಂಟ್ ಬೇಕಾದ್ರೂ ನಾವು ಕ್ಲಿಯರ್ ಮಾಡ್ತೀವಿ. ಇಲ್ಲ ನಾನು ಟೋಟಲ್ ಅಮೌಂಟ್ ಫುಲ್ ಅಮೌಂಟ್ ಏನು 29,000 ಏನಿತ್ತು ಅಷ್ಟನ್ನು ನಾನು ಪೇ ಮಾಡ್ತೀನಿ ಅನ್ನೋಂಗಿದ್ರೆ ಅಲ್ಲೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಇಲ್ಲ ಈಗ ನನ್ನ ಹತ್ರ 500 ರೂಪಾಯಿ ಇದೆ, ನೆಕ್ಸ್ಟ್ ನಾಳೆ ನಾನು ಇನ್ನು ಬಿಟ್ಟು ಕಟ್ತೀನಿ ಅನ್ನೋಂಗಿದ್ರೆ ಆ ರೀತಿಯೂ ಕೂಡ ನೀವು ಫೋನ್ಪೇನಲ್ಲಿ ಪೇ ಮಾಡ್ಬೋದು. ನಿಮಗೆ ಏನು ಲಿಂಕ್ ಆಗಿರುವಂತಹ ಈ ಒಂದು ಅಗ್ರಿಮೆಂಟ್ಗೆ ಲಿಂಕ್ ಆಗಿರುವಂತಹ ನಂಬರ್, ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದರಲ್ಲಿ ಇಲ್ಲ ಅವರೇ ಕಟ್ ಮಾಡ್ಕೊಳ್ಳಿ ಅನ್ನೋ ಹಾಗಿದ್ರೆ ಅಮೌಂಟ್ ಏನಿರುತ್ತೆ ನೀವೇನು EMIನ ಹಾಕ್ಕೊಂಡಿರ್ತೀರ ಅದರಲ್ಲಿ ನೀವು ಎಷ್ಟೇ ಅಮೌಂಟ್ ಹಾಕಿದ್ರೂ EMI ಅಮೌಂಟ್ ಏನಿರುತ್ತೆ ಆ ಅಮೌಂಟ್ ಮಾತ್ರನೇ ಅವ್ರು ಕಟ್ ಮಾಡ್ಕೊಳ್ಳೋದು. ಇಲ್ಲ ನಾವೇ ಪೇ ಮಾಡ್ತೀವಿ ಅನ್ನೋಂಗಿದ್ರೆ ಮಾತ್ರ ಟೋಟಲ್ ಅಮೌಂಟ್ನ ನಾವು ಪೇ ಮಾಡ್ಬೋದು.
ಚಾರ್ಜಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ನಮಗೆ ಎಷ್ಟು ಅಮೌಂಟ್ ಏನಾದ್ರು ಚೆಕ್ ಬೌನ್ಸ್ ಆಗಿದೆಯಾ ಇಲ್ವಾ ಏನು ಅದರ ಚಾರ್ಜಸ್ ಏನಾಯಿತು ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೋದು. ಚಾರ್ಜಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಅಮೌಂಟನ್ನು ತೋರಿಸುತ್ತೆ. ನೀವೇನಾದ್ರು ಚಾರ್ಜಸ್ ಎಷ್ಟು ನೀವು ಏನು ಚೆಕ್ ಬೌನ್ಸ್ ಆದಾಗ ಅಮೌಂಟ್ ನಮಗೆ ಎಷ್ಟು ಬಂತು, ನಾವೆಷ್ಟು ಪೇ ಮಾಡಿದ್ವಿ, ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು. ಇದೆಲ್ಲ ನೆಕ್ಸ್ಟ್ ಕೌಂಟ್ ಆಗ್ತಾ ಆ್ಯಡ್ ಆಗ್ತಾ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಟಿ ವಿ ಎಸ್ ಕ್ರೆಡಿಟ್ ಖಾತೆಯಲ್ಲಿ ನಿಮ್ಮ ಒಂದು ಅಮೌಂಟ್, ನಿಮ್ಮ ಒಂದು ಲೋನ್ ಅಮೌಂಟ್ ಎಷ್ಟು ಇದೆ, ನೀವು ಯಾವ ರೀತಿ ಪೇ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ, ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.